ಇಷ್ಟು ಕೇಸವೇ ಕಾಂಗ್ರೆಸ್ ಅವ್ರಿಗೇನ ಮಾನ ಮರ್ಯಾದೆ ಇದೆಯಾ? ಪಾಪ ಅವನ್ನ ಬಿಡುಗಡೆ ಮಾಡಿ ಅವನಿಗೆ ಪಾಪ ಕೇಸ್ಗಳೇನ ಓಡಾಡಲಿ ಅವರು. ಅದು ವಾಲ್ಮೀಕಿ SCಗಳ ಹಣವನ್ನು ನುಂಗಿರೋ ಕೇಸ್ ಇದು. ವಿಧಾನಸಭೆ ಒಳಗಡೆನೆ ಸ್ವತಃ ಸಿದ್ದರಾಮಯ್ಯನವ್ರು ಒಪ್ಕೊಂಡಿದ್ದಾರೆ 89 ಕೋಟಿ ಅಷ್ಟೇ ತಿಂದಿರೋದು, 187 ಕೋಟಿ ಅಲ್ಲ ಅಂತ. ಅಂದ್ರೆ ಕಮಿಟ್ ಆಗಿದ್ದಾರೆ, ತಿಂದಿರೋದು ಕಮಿಟ್ ಆಗಿದೆ. ಮತ್ತು ಈಗಾಗಲೇ ಎಲ್ಲೆಲ್ಲಿ ಹಣ ಹೋಗಿದೆ, ಯಾರು ಎಲೆಕ್ಷನ್ಗೆ ಹೋಗಿದೆ, ಇದೆಲ್ಲ ಜಗತ್ ಜಾಹೀರಾತ ಆಗಿದೆ. ಅವ್ರಿಗೆ ಯಾರನ್ನ CBI ಕೋರ್ಟ್ ಏನಾನ ರಿಲೀಫ್ ಕೊಟ್ಟಿದೆಯಾ? ಯಾವುದಾದ್ರೂ ಕೋರ್ಟ್ ರಿಲೀಫ್ ಕೊಟ್ಟಿದೆಯಾ? ಇಲ್ಲ. ಅದ್ರ ಮಧ್ಯೆ ಅವರು ಎಲ್ಲೆಲ್ಲೋ ಡೆಲ್ಲಿ ಅಲ್ಲಿ ಇಲ್ಲಿ ಹೋಗಿ ಬಂದಿದ್ದಾರೆ ಅಂತೇಳಿ ಮಾಧ್ಯಮದಲ್ಲೆಲ್ಲ ಬಂದಿದೆ. ಈಗೇನೋ ನೆನ್ನೆ ರಿಲೀಫ್ ಕೊಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ಹೋಗಿರೋದೆಲ್ಲ ಹೋಗಿದಾರಲ್ಲ. ಮತ್ತು ಇಷ್ಟು ದಲಿತರ ಅಮೌಂಟನ್ನು ನುಂಗಿರೋ ಅಂಥವ್ರನ್ನ ನೀವು ಕ್ಯಾಬಿನೆಟ್ಟಲ್ಲಿ ಇಟ್ಕೊಂಡ್ರೆ ಇಡೀ ಕ್ಯಾಬಿನೆಟ್ಟೇ ಕರಪ್ಟ್ ಅಂತ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ 31 ಕೇಸು, ದಿನ ಕೋರ್ಟು, ದಲಿತರ ಹಣ ನುಂಗಿರೋ ಅಂಥದ್ದು, ಇದ್ರ ಮಧ್ಯೆ ಇವನ್ನ ತಗೊಂಡಿದ್ದೇ ದೊಡ್ಡ ಅಪರಾಧ. ಮೋಸ್ಟ್ಲಿ ಅವನು ಬ್ಲ್ಯಾಕ್ ಮೇಲ್ ಮಾಡಿರಬೇಕು, ಕಾಂಗ್ರೆಸ್ಗೆ ಬ್ಲ್ಯಾಕ್ ಮೇಲ್ ಮಾಡಿರಬೇಕು. ಯಾಕೆಂದರೆ ಈ ಹಣ ಎಲ್ಲ ಅವರ ನಿರ್ದೇಶನ. ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು DK ಶಿವಕುಮಾರ್ ಅವರು, ಅವ್ರ ನಿರ್ದೇಶನದ ಮೇಲೆ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಕೊಡಬೇಕು ಅಂತೇಳಿ ಕೊಟ್ಟಿರ್ಬೋದು ಮೋಸ್ಟ್ಲಿ. ಅದರಿಂದ ಮತ್ತೆ ಅಟಕ್ ಬಿದ್ದು ತಗೊಂಡಿದ್ದಾರೆ. ಅದರಿಂದ ಕೂಡಲೇ ಅದನ್ನು ರದ್ದು ಮಾಡಿಲ್ಲ ಅಂದರೆ ಅಧಿವೇಶನ ನಡೆಯೋಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯೋಕ್ಕೆ ಬಿಡಲ್ಲ. ಬರೆದಿಟ್ಕೊಳ್ಳಿ ಕಾಂಗ್ರೆಸ್ ಅವರೇ, ಬರೆದಿಟ್ಕೊಳ್ಳಿ DK ಶಿವಕುಮಾರ್ ಅವರೇ, ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯೋಕ್ಕೆ ಬಿಡಲ್ಲ. ಇಂಥ ಭ್ರಷ್ಟ ಮಂತ್ರಿನ ಇಟ್ಕೊಂಡು ನೀವು ಅಧಿವೇಶನ ಫೇಸ್ ಮಾಡೋಕ್ಕೆ ನಿಮಗೆ ಯಾವ ನೈತಿಕತೆಯೂ ಇಲ್ಲ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀರಿ. ಉಳಿದಂಥ ಅಧಿವೇಶನದಲ್ಲಿ ಏನೇನು ಚರ್ಚೆ ಮಾಡಬೇಕು ಅದೆಲ್ಲ ಈಗಾಗಲೇ ಮೊನ್ನೆ ನಡೆದಂಥ ನಮ್ಮ BJP ಪ್ರಮುಖರ ಸಭೆ ಮತ್ತು JDS ಜೊತೆ ನಡೆದ ತೀರ್ಮಾನ ಮಾಡಿದ್ದೀರಿ. ಅದರಲ್ಲಿ ಬಿಡದಿನೂ ತೊಗೊತೀರಿ. ಆದಮೇಲೆ ಪೆನ್ಷನ್ ಹಣ ಕೊಡದೇ ಇರೋವಂಥದ್ದೂ ವಿಚಾರಗಳಿದೆ. ಮತ್ತು ಇಂಪಾರ್ಟೆಂಟು ಬರದ್ದು ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋರಿದ್ದೀರಿ. ಅದೇ ರೀತಿ ಜಂಜಿಗಳಿಗೆ ಸಂಬಂಧಪಟ್ಟಂಥ KPSC ಹಗರಣ ಏನಿದೆ ಅದನ್ನು ಕೂಡ ಇದರಲ್ಲಿ ಚರ್ಚೆಗೆ ನಾವು ತೊಗೊಳಕ್ಕೆ ಎಲ್ಲ ಪಟ್ಟಿ ಮಾಡಿದ್ದೀರಿ. ಸುಮಾರು 7-8 ಪಟ್ಟಿ ಇದೆ. ಅವೆಲ್ಲ 1 by 1 ತೊಗೊತೀರಿ. ಅದಕ್ಕೆ ಸರ್ಕಾರಕ್ಕೆ ಏನಾದರೂ ಕರೆಕ್ಟಾಗಿ ಅಧಿವೇಶನ ನಡೆಸ್ಬೇಕು. ಯಾಕಂದರೆ ಅವ್ರ ಜವಾಬ್ದಾರಿ ನಡೆಸೋವಂಥದ್ದು, ಅವ್ರ ಜವಾಬ್ದಾರಿ ಇದೆ. ಅದಕ್ಕೆ ನಡೆಸಬೇಕು ಅಂತ ಹೇಳಿದ್ರೆ ನೀವು ಕೂಡಲೇ ಈಗಲೇ ಇವತ್ತೇ ಅವ್ರನ್ನ ಕೈ ಬಿಡಿ. ಇಲ್ಲ ಅಂದರೆ ಈ ಭ್ರಷ್ಟ ಸರ್ಕಾರದ ವಿರುದ್ಧವಾದಂಥ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಅದೇ ಕ್ರೈನಲ್ಲೇ ಕಳಿಸ್ಬಿಡಿ ಅವ್ರನ್ನ. ಮುಖ್ಯಮಂತ್ರಿಗಳು ಇದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಏನಂದ್ರೆ BJP JDS ಸೇರಿದಂತೆ ಬಹುತೇಕರ ಮೇಲೆ ಕೇಸ್ ಇದೆ, ಬಹುತೇಕ ಜನ ಬೇಲಲ್ಲೇ ಹೊರಗಡೆ ಇದ್ದಾರೆ, ಅವರೆಲ್ಲ ಶಾಸಕರಾಗಿದ್ದಾರೆ, ಸಚಿವರು ಆಗಿದ್ದಾರೆ. ಹಂಗಾರೆ ಅವ್ರನ್ನ ಯಾಕೆ ಅಧಿವೇಶನದಿಂದ ಅವತ್ತು ಕೈ ಬಿಟ್ರಿ? ಯಾಕೆ ಕೈ ಬಿಟ್ರಿ? ಆ ಥರದ ಇನ್ಸಿಡೆಂಟ್ ತೋರಿಸಿ. ಯಾಕಂದರೆ ಇದೇ ಅಧಿವೇಶನ ತಾನೇ, ಬೇರೆ ಅಧಿವೇಶನ ಆದರೆ ಪರವಾಗಿಲ್ಲ. ನೆಕ್ಸ್ಟ್ ಎಲೆಕ್ಷನ್ ಆಗಿ ಇನ್ನೊಂದು ಅಧಿವೇಶನ ಬಂದರೆ ಅವಾಗ ಅದು ಸಪ್ರೇಟ್. ಇದೇ ಅಧಿವೇಶನದಲ್ಲಿ ಅವ್ರನ್ನ ಹೊರ ಹಾಕಿ, ಇದೇ ಅಧಿವೇಶನದಲ್ಲಿ ಅವ್ರನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ, ನಿರ್ಮಾ ಅಂತ ಪೌಡ್ರ್ ಹಾಕಿ, ಎಲ್ಲ ಹಾಕಿ, ಏನೋ ಹಾಕಿ ವಾಪಸ್ ಹೆಂಗೆ ಬಂದ್ಬಿಡ್ತೈತೆ? ಹೆಂಗೆ ಸಾಧ್ಯ? ಮತ್ತೆ ಚುನಾವಣೆಗೆ ಹೋಗಿ ಏನೋ ಮತ್ತೆ ಹೊಸ ಅಸೆಂಬ್ಲಿ ಬಂದರೆ ಹೊಸ ಮುಖ್ಯಮಂತ್ರಿ ಏನೇನು ಬಂದಿರ್ತದೆ, ಹೊಸ ಸರ್ಕಾರಗಳು ಬಂದಿರುತ್ತೆ. ಇದೇನಲ್ಲ, ಇದೇ ಅಸೆಂಬ್ಲಿ ಇದೇ ಅಧಿವೇಶನದಲ್ಲಿ ಅವ್ರನ್ನ ಹೊರಗಾಕಿರೋದು. ಯಾವ ಮುಖ ಇಟ್ಕೊಂಡು ತಗೊಂತೀರಾ? ಅಲ್ಲ, ಅಲ್ಲಿ ಡೆಲ್ಲಿಯಲ್ಲೇ ಇದಾರಲ್ಲ ಕಾಂಗ್ರೆಸ್ ಅವ್ರು ಕೇಳ್ತಾರೆ. ಕೇಳಲಿ ಅವ್ರು ಸುಮ್ಮನೆ ಯಾಕೆ ಕೂತಿರ್ತಾರೆ? ನಾವು ಇಲ್ಲಿ ಕೇಳ್ತೀರಿ, ನಮ್ಗೆ ಇಲ್ಲಿ ಉತ್ತರ ಕೊಡ್ಲಿ ಅವರು. NDA ಅಲ್ವಾ? ಅವ್ರು ಕೊಟ್ರೆ ನಾವು ಕೊಟ್ಟಂಗೆ, ಬರೋ ದಾರಿ ಅಂತೂ ಸುಗಮ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಈಗ
ಅವರೆಲ್ಲರಿಗೂ ಬರೋ ದಾರಿ ಸುಗಮವನ್ನು ಮಾಡಿದ್ದಾರೆ. ಇದೆಲ್ಲ ನಡಿಬೇಕಾದ್ರೆ ಇವತ್ತೇನು ಆಗಲ್ಲ. ಚುನಾವಣೆ 1 ವರ್ಷದೊಳಗಡೆ ಇನ್ನೂ ಒಂದೂವರೆ ವರ್ಷ ಇರೋದು ಚುನಾವಣೆ. 1.5 ವರ್ಷದ ಇನ್ನೊಂದು 6 ತಿಂಗಳಾದ್ಮೇಲೆ ಈ ಪ್ರೋಸೆಸ್ ಶುರು ಆಗ್ತೈತೆ. ಬರೋದಂತೂ ಗ್ಯಾರಂಟಿ.